ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ನಷ್ಟ ಸ್ಥಾನದಲ್ಲಿ ಕೇತು, ದಶಮ ಸ್ಥಾನದಲ್ಲಿ ಗುರು ಶುಕ್ರರು, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಈಗಾಗಲೇ ನಷ್ಟಗಳನ್ನು ಹೊಂದ್ಬಿಟ್ಟಿದ್ದೀವಿ ಗುರುಗಳೇ, ಅಯ್ಯೋ ನಮ್ಮ ಕನ್ಯಾ ರಾಶಿಯವರ ಕತೆ ಕೇಳಬಾರ್ದು ನೀವು, ನಾವು ಹೇಳೋಕ್ಕೂ ಆಗಲ್ಲ, ನೀವು ಕೇಳೋಕ್ಕೂ ಆಗಲ್ಲ, ಯಾಕೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು. ಇನ್ನು ಸಪ್ತಮ ಸ್ಥಾನದಲ್ಲಿ ಬೇರೆ ನಮಗೆ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಏನ್ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಗುರುವಿನ ಕ್ಷೇತ್ರದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನಮ್ಮದು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಅಧಿಪತಿ ಬುಧ. ಆದ್ರೆ ಏನ್ ಮಾಡೋದು? ಏನೋ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಿ, ಏನೋ ವ್ಯವಹಾರ ಮಾಡ್ತಾ ಇದ್ದೀವಿ, ಏನೋ ವ್ಯಾಪಾರ ಮಾಡ್ತಾ ಇದ್ದೀವಿ, ಏನೋ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹೀಗೆ ಲೇಜಿಯಾಗಿ ಮಾತನಾಡ್ತಕ್ಕಂಥದ್ದು, ಹುಮ್ಮಸ್ಸು ಅಂತಕ್ಕಂಥದ್ದನ್ನ ಕಳ್ಕೊಂಡ್ಬಿಟ್ಟಿರ್ತೀರ. ಧೃತಿಗೆಡಬೇಡಿ, ಕಳ್ಕೋಬೇಡಿ, ಹುಮ್ಮಸ್ಸನ್ನ ಕಳ್ಕೋಬೇಡಿ. ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ರೀ. ಕನ್ಯಾ ರಾಶಿಯವರಿಗೆ ಈ ಮೇ ಮಾಸದಲ್ಲಿ ಜೀವನದಲ್ಲಿ ಉತ್ತಮ ತಿರುವು ಅಂತಕ್ಕಂಥದ್ದು ಸಿಗುತ್ತೆ. ಯಾರ್ಯಾರು ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರೋ, ಸ್ವಂತ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರೋ, ಅವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ಶುಭ ದಿನಗಳು ಬರುತ್ತೆ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಪಿತೃದೋಷ, ಸ್ತ್ರೀ ದೋಷ, ಸರ್ಪದೋಷ ಏನಾದ್ರೂ ಇದ್ರೆ ಕೆಲಸ ಬರಲ್ಲ, ಕೆಲಸ ಆಗಲ್ಲ, ಅನುಕೂಲಗಳಾಗಲ್ಲ. ಗ್ರಹಚಾರ ದೋಷದಿಂದ ತತ್ತರಿಸ್ತಾ ಇರ್ತೀರ, ಇದು ಸತ್ಯ. ಬಹಳಷ್ಟು ಜನಕ್ಕೆ ಪಾಪ ಗೊತ್ತೇ ಇಲ್ಲ. ಅಯ್ಯೋ ಹಣೆಯಲ್ಲಿ ಬರದ ಮೇಲೆ ಅನುಭವಿಸ್ಲೇಬೇಕು ಬಿಡು. ಹೌದು ಸ್ವಾಮಿ, ಮಳೆ ಬಂದ ಮೇಲೆ ನೆನಿಲೇಬೇಕು. ಮಳೆಯಲ್ಲಿ ನಡ್ಕೊಂಡು ಹೋದ್ರೆ, ನಾನು ಉದಾಹರಣೆ ಹೇಳ್ತಾ ಇದ್ದೀನಿ, ಹೌದಲ್ವಾ? ಮಳೆ ಬಂದಾಗ ಹಾಗೆ ಹೋಗಿ ಹಾಗೆ ಹೋದ್ರೆ ನೆನಿದಾನೆ ಬರೋಕ್ ಸಾಧ್ಯ ಇದೆಯಾ? ಬುದ್ಧಿವಂತ ಆದವನು ರೈನ್ ಕೋಟ್ ಹಾಕೋತಾನೆ, ಇನ್ನೊಬ್ಬ ಬುದ್ಧಿವಂತ ಆದವನು ಅಂಬ್ರೆಲಾ ಹಿಡ್ಕೋತಾನೆ, ಕೊಡೆ ಹಿಡ್ಕೋತಾನೆ, ಇನ್ನೂ ಬುದ್ಧಿವಂತವನಾದವನು ಏನ್ ಬೇಕು ಜರ್ಕಿನ್ ಗಿರ್ಕಿನ್ ಹಾಕೊಂಡು ಫಸ್ಟ್ ಕ್ಲಾಸ್ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ, ಟೂ ವೀಲರ್ನ. ಇನ್ನೂ ಬುದ್ಧಿವಂತ ಆದವನು ಕಾರಲ್ಲಿ ಓಡಾಡ್ತಾನೆ. ಹಾಗೆ ನೋಡಿ ಹೇಗೆ ನಾವು ಉಪಯೋಗ ಮಾಡ್ಕೋತೀವಿ. ಕಷ್ಟ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಜಾತಕದಲ್ಲಿ ಸ್ತ್ರೀ ದೋಷ ಅಥವಾ ಪಿತೃದೋಷ ಅಥವಾ ಸರ್ಪದೋಷ, ಈ ಮೂರು ದೋಷಗಳೇನಾದರೂ ಇದ್ದರೆ, ಯಾರ್ಯಾರು ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೀರೋ ಅವರಿಗೆ ಈ ಮಾಸದಲ್ಲಿ ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಅದನ್ನ ನಿವಾರಣೆಯನ್ನ ನೀವು ಮಾಡಿಕೊಂಡ್ರೆ, ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ಸಿಗುತ್ತೆ. ಒಳ್ಳೆ ಯಾವುದೋ ದೊಡ್ಡ ಆರ್ಡರ್ ಸಿಕ್ಬಿಡೋದು, ದೊಡ್ಡ ಬಿಸಿನೆಸ್ ಆಗೋದು, ಪರಿವರ್ತನಾ ಸ್ವರೂಪದಲ್ಲಿ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ, ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ. ಯಾರೋ ಗೊತ್ತಿಲ್ಲ ಭಗವಂತ ಯಾರ್ದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಅಮೌಂಟ್ ಲೋನ್ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಇನ್ನು ಶುಕ್ರ ದಶಮದಲ್ಲಿದ್ದಾನೆ, ಹೌದಲ್ವಾ?
ಬಹಳಷ್ಟು ಜನ ಈ ಪ್ರಶ್ನೆ ಕೇಳ್ತಾರೆ. ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶುಕ್ರನಿದ್ದಾನೆ ಗುರುಗಳೇ, ಶುಕ್ರ ಧನ ತಾನೇ ಕೊಡೋದು, ಐಶ್ವರ್ಯ ತಾನೇ ಕೊಡೋದು. ಯಾಕೆಂದ್ರೆ ಇತ್ತೀಚೆಗೆ ಬಹಳಷ್ಟು ಜನ ಆಧ್ಯಾತ್ಮಿಕತೆಯನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಏನ್ ತಿಳ್ಕೊಂಡಿರ್ತಾರೆ ಹೇಳಿ? 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು, ಇಷ್ಟನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ಅವರು ಜ್ಯೋತಿಷ್ಯರಾಗೋಗ್ಬಿಟ್ಟಿದ್ದಾರೆ. ಇವತ್ತು ನೋಡಿ ನೀವು ಸೆಲ್ಫ್ ಮೀಡಿಯಾದಲ್ಲಿ ಪ್ರತಿ ಎಲ್ಲೇ ಓಪನ್ ಮಾಡಿದ್ರು ಸಹಿತ ಅವ್ರಿಗೆ ಗೊತ್ತೇ ಇಲ್ಲ, ಅವರ ಭವಿಷ್ಯ ಅವ್ರಿಗೆ ಗೊತ್ತಿಲ್ಲ ರೀ, ಅವರ ಗ್ರಹಚಾರ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬಂದಿರತಕ್ಕಂಥ ದೋಷಗಳನ್ನ ಪರಿಹಾರವನ್ನ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಅಂತವರು ಕೂಡ ನಿಮಗೆ ಜ್ಯೋತಿಷ್ಯವನ್ನ ಹೇಳ್ತಾರೆ, ಅಡ್ವೈಸ್ ಅನ್ನ ಮಾಡ್ತಾರೆ. ಒಂದು ಒಂಟಿಗೊಪ್ಪಲ್ ಪಂಚಾಂಗನೋ ಯಾವುದೋ ಒಂದು ಪಂಚಾಂಗ ಹಿಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದನ್ನ ಹಿಡ್ಕೊಂಡು ಹೇಳ್ತಕ್ಕಂಥ ಸಾಧ್ಯತೆಗಳು. ಆದ್ರೆ ಅದಲ್ಲ, ಅಧ್ಯಯನ ಅಂತಕ್ಕಂಥದ್ದು ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಮತ್ತೊಮ್ಮೆ ಕಿವಿಯಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಪ್ರಶ್ನೆ ದಶಮ ಸ್ಥಾನದಲ್ಲಿ ಬುಧನ ಕ್ಷೇತ್ರದಲ್ಲಿ ಮಿಥುನದಲ್ಲಿ ಯಾರು ಶುಕ್ರ ಸಂಚಾರವನ್ನ ಮಾಡ್ತಾ ಇದ್ದಾನೆ, ಹೌದಲ್ವಾ? ಆ ಶುಕ್ರನಿಂದ ಧನ ಮತ್ತೆ ಐಶ್ವರ್ಯ ಬರುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು. ನೋಡಿ, ಮುಖ್ಯವಾಗಿ ಶುಕ್ರ ಧನಕಾರಕ, ಐಶ್ವರ್ಯಕಾರಕ, ದುಶ್ಚಟಕಾರಕ. ಸಹವಾಸ ದೋಷದಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಹಾಗಂತ ಗೆಳೆತನ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಗೆಳೆತನ ಬೇಕು, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಕ್ಕಂತ ಕೆಲಸವನ್ನ ಮಾಡಿ. ಹೇಗೆ ಅನ್ನಕ್ಕೆ ಸಾಂಬಾರ್ ಎಷ್ಟು ಬೇಕು? ಪೂರ್ತಿ ಬಕೆಟ್ ಗಟ್ಲೆ ಹಾಕೊಂಡು ಕಲಸ್ಕೊಂಡು ತಿನ್ನೋಕ್ ಸಾಧ್ಯ ಇದೆಯಾ? ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ತಿಂದ್ರೆ ರುಚಿ ಅಂತಕ್ಕಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು, ಹೌದಲ್ವಾ? ಹಾಗೆ ನೀವು ಗೆಳೆತನ ಅಂತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟು ಒಂದು ಲಿಮಿಟ್ ಅಲ್ಲಿ ಇಟ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಈ ಕನ್ಯಾ ರಾಶಿಯವರು ಏನಪ್ಪಾ ಅಂತ ಅಂದ್ರೆ, ಗೆಳೆಯರಿಗೆ ಮಿತ್ರರಿಗೆ ಬಹಳಷ್ಟು ನಂಬಿಕೆ ಇಟ್ಬಿಡುವುದು, ಓವರ್ ಕಾನ್ಫಿಡೆಂಟ್. ಯಾವುದೋ ಒಬ್ಬ ನೀಚ ಗೆಳೆಯ ನಿಮಗೆ ನಷ್ಟಗಳನ್ನು ಮಾಡ್ಬಿಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು, ಶುಕ್ರ ದುಶ್ಚಟಕಾರಕ ನಿಜ, ಹಾಗಂತ ನೀವು ನಿಮಗೆ ದುಶ್ಚಟ ಕಲಿಸ್ಬಿಡ್ತಾನೆ ಅಂತಕ್ಕಂಥದ್ದಲ್ಲ. ದುಶ್ಚಟ ಕಲ್ತಿರೋರಿಂದ ನಿಮಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕಂಡು ಬರುತ್ತೆ. ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ. ಭಗವಂತ ಊಟಕ್ಕೆ ತಿಂಡಿಗೆ ಆಯಾ ದಿನದ ಖರ್ಚಿಗೆ ವ್ಯವಸ್ಥೆಯನ್ನ ಮಾಡಿರ್ತಾನೆ ಭಗವಂತ. ಅಂದ್ರೆ ಜಾತಕದ ಪ್ರಕಾರ ನಾವು ನೋಡಿದಾಗ, ಇನ್ನೊಂದು ವಿಚಾರವನ್ನ ನಾವು ನೋಡಿದಾಗ ಇಲ್ಲೇನಾಗತ್ತೆ ಅಂತ ಅಂದ್ರೆ, ಭಾಗ್ಯ ಸ್ಥಾನದಲ್ಲಿ ರವಿ ಬುಧ, ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಬುಧ ಭಾಗ್ಯ ಸ್ಥಾನ ಅಂದ್ರೆ ಋಷಭದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ನಿಮ್ಮ ಜಾತಕದಲ್ಲಿ ದೋಷ, ಸಂಪೂರ್ಣ ದೋಷ ಪರಿಹಾರವಾಗಿದ್ದರೆ ನಿಮ್ಮ ಜೀವನದಲ್ಲಿ ತಿರುವು ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಒಂದು ಮಾಸದಲ್ಲಿ ನೀವೇನಪ್ಪ ಮಾಡಬೇಕು? ಬಹಳಷ್ಟು ಜನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಂತಾರೆ. ನಿಮ್ಮ ಮನೆಯಲ್ಲೇ ನೀವು ಓಂ ವಿಷ್ಣವೇ ನಮಃ ಅನ್ನೋದನ್ನ ಪ್ರತಿನಿತ್ಯ 108 ಬಾರಿ ಬರಿತಾ ಬನ್ನಿ. 108 ಬಾರಿ ನೀವು ಬರೆದಾಗ ಒಂದು ತಿಂಗಳಲ್ಲಿ 1ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ನೀವು ಪ್ರತಿನಿತ್ಯ 108 ಬಾರಿ ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ ಅಂತಕ್ಕಂಥದ್ದನ್ನ ಬರಿತಾ ಬನ್ನಿ, ಪ್ರಾರ್ಥನೆಯನ್ನ ಮಾಡ್ತಾ ಬನ್ನಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ. ಅನುಕೂಲಗಳು ಶತಸಿದ್ಧ.